ಓಂ ನಮಃ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿ ವೀಕ್ಷಕ ಎಲ್ಲ ಶರಣು ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿಗಳು. ಈ ಒಂದು ವಿಶೇಷವಾದ ಚಿಂತನೆ ವಿವೇಕ ದರ್ಶನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತ. ವಿವೇಕ ದರ್ಶನ ಈ ಒಂದು ಚಿಂತನೆ ವಿಶ್ವದ ಪ್ರತಿಯೊಬ್ಬ ಜೀವಾತ್ಮರಿಗೂ ಕೂಡ ಅವಶ್ಯವಾಗಿ ಬೇಕಾಗಿರುವಂತಹ ಒಂದು ವಿಶೇಷ ಚಿಂತನೆಗಳು. ವಿವೇಕಾನಂದರ ಮಹಾವಾಕ್ಯಗಳು ಅನೇಕ ರೀತಿಯಲ್ಲಿ ಎಲ್ಲರ ಉದ್ಧಾರಕ್ಕಾಗಿ ಎಲ್ಲ ಧರ್ಮಗಳನ್ನು ಒಂದುಗೂಡಿಸುವುದಕ್ಕಾಗಿ ತನ್ನದೇ ಆದಂಥ ಮಹಾನ್ ಕಾರ್ಯವನ್ನು ಇವತ್ತಿಗೂ ಕೂಡ ಅವರ ಸಂದೇಶಗಳು ಮಾಡ್ತಿವೆ ಅಂದರೆ ಅತಿಶಯೋಕ್ತಿ ಏನೂ ಅಲ್ಲ. ಇಡೀ ಜಗತ್ತಿನಾದ್ಯಂತ ವಿವೇಕಾನಂದರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಿ, ಹೃತ್ಪೂರ್ವಕವಾಗಿ ಸ್ವೀಕರಿಸಿ, ಯಾವುದೊಂದು ದೇಶ, ಭಾಷೆ, ಜಾತಿ ಸೋಂಕಿಲ್ಲದಂತೆ ಸ್ವಾಮಿ ವಿವೇಕಾನಂದರನ್ನು ಇವತ್ತು ಪ್ರೀತಿಸುವವರಿದ್ದಾರೆ, ಆರಾಧಿಸುವವರಿದ್ದಾರೆ, ಭಕ್ತಿ ಸಮರ್ಪಣ ಕುಸುಮಗಳನ್ನು ಅರ್ಪಿಸುವವರು ಇದ್ದಾರೆ. ಹಾಗಾಗಿ ಸ್ವಾಮಿ ವಿವೇಕಾನಂದರು ಒಬ್ಬ ಸನ್ಯಾಸಿಯೂ ಹೌದು, ಒಬ್ಬ ಮಹಾರಾಜನೂ ಹೌದು, ಒಬ್ಬ ಸದ್ಗುರುವೂ ಹೌದು, ಒಬ್ಬ ಶ್ರೇಷ್ಠ ಶಿಷ್ಯನೂ ಹೌದು. ಹಾಗಾಗಿ ಶಾರದಾ ಮಾತೆಗೆ ಶ್ರೇಷ್ಠ ಮಗುವೂ ಕೂಡ ಆಗಿದ್ದರು. ಜಗತ್ತಿಗೆ ಒಬ್ಬ ರಾಷ್ಟ್ರಭಕ್ತನೂ ಆಗಿದ್ದರು. ಅವರು ಎಲ್ಲ ಸ್ವರೂಪಗಳನ್ನು ಒಟ್ಟುಗೂಡಿಸಿದಾಗ ಏನು ಕಾಣಿಸುತ್ತದೆಯೋ ಅದು ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರ ಒಂದು ಸನ್ಯಾಸಿ ಅಂತ ನೋಡಿದಾಗ, ಅವರ ಒಂದು ಚಾರಿತ್ರ್ಯ ಅಂತ ಬಂದಾಗ ಅವರು ತುಂಬ ಸೂಕ್ಷ್ಮವಾಗಿ ಪವಿತ್ರತೆಯನ್ನು ಧಾರಣೆ ಮಾಡಿಕೊಂಡಿರೋದು ನಮಗೆಲ್ಲರಿಗೂ ಕೂಡ ತಿಳಿದಿರುವ ವಿಷಯ. ಪವಿತ್ರತೆಯಲ್ಲಿ ಯಾವುದೇ ಕಾಂಪ್ರಮೈಸ್ ಆಗದೆ, ಯಾವುದೇ ವಿಕಾರಗಳ ಸೆಳೆತ ಅನ್ನುವ ಒಂದು ಸೋಂಕಿಗೆ ಸಿಲುಕದೆ, ಇದು ಒಂದು ಸಹಜ ಕ್ರಿಯೆ, ವಿಕಾರಗಳು ಎನ್ನುವಂಥದ್ದು ಕಾಮ, ಕ್ರೋಧ, ಲೋಭ, ಭಯ, ಮೋಹ, ಅಹಂಕಾರ ಎನ್ನುವುದು ಮನುಷ್ಯ ಸಹಜ ಗುಣಗಳು ಅನ್ನುವುದು ಕೂಡ ಅವರ ಒಂದು ಸ್ಮೃತಿಗೂ ಬರದೆ ಅವರನ್ನು ಅಲುಗಾಡಿಸುವ ತಾಕತ್ತು ಯಾವ ವಿಕಾರಗಳಿಗಾಗಲಿ ಯಾವ ಒಂದು ದುಷ್ಟಶಕ್ತಿಗಳಿಗಾಗಲಿ ಇರಲಿಲ್ಲ ಎನ್ನುವುದು ಅವರ ಜೀವನವನ್ನು ನಾವು ಓದಿದಾಗ ಅರಿತುಕೊಳ್ಳುವ ಮೊದಲ ವಿಷಯ. ಸಹಜವಾಗಿ ಮನಸ್ಸು ಅಂದ ಮೇಲೆ ಚಂಚಲಿಸಲೇಬೇಕು, ದೃಷ್ಟಿ ಅಂದ ಮೇಲೆ ಒಂದಷ್ಟು ಕೆಡಲೇಬೇಕು ಅನ್ನೋದನ್ನು ನಾವೆಲ್ಲರೂ ಕೂಡ ಸಹಜವಾಗಿ ಸ್ವೀಕರಿಸಿರುವ ಒಂದು ಮಾತಾಗಿದೆ. ಆದರೆ ವಿವೇಕಾನಂದರು ಯಾವುದನ್ನಾದರೂ ಮಾಡಬೇಕು ಅಂತಂದರೆ ಮೊದಲು ಅದರಲ್ಲಿ ಅಚಲವಾದ ವಿಶ್ವಾಸ ಮತ್ತು ಅಷ್ಟೇ ಪ್ರಾಮಾಣಿಕ ಪ್ರಯತ್ನ ಮತ್ತು ಅದನ್ನು ಶ್ರೇಷ್ಠವಾಗಿ ಮಾಡುವುದರಲ್ಲಿಯೇ ಅವರಿಗೆ ಉತ್ಸಾಹವತ್ತು ಯಾವಾಗಲೂ ಕೂಡ ಇರುವಂಥದ್ದು. ಹಾಗಾಗಿ ಸ್ವಾಮಿ ವಿವೇಕಾನಂದರು ಪವಿತ್ರತೆಯನ್ನು ಧಾರಣೆ ಮಾಡಿಕೊಳ್ಳುವ ವಿಷಯದಲ್ಲಿ, ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿಕೊಳ್ಳುವ ವಿಷಯದಲ್ಲಿ ಬರೀ ಸ್ಥೂಲವಾದ ಬ್ರಹ್ಮಚಾರಿಗಳಾಗಲಿಲ್ಲ. ಕಷಾಯ ವಸ್ತ್ರ, ಕಲರ್ ವಸ್ತ್ರಗಳನ್ನು ಬಿಟ್ಟು ಕಷಾಯ ವಸ್ತ್ರ ಧರಿಸಿದ ಸ್ವಾಮಿಗಳಷ್ಟೇ ಅಲ್ಲ ಅವರು ಸಂಸಾರವನ್ನು ಬಿಟ್ಟು ಒಬ್ಬ ಸನ್ಯಾಸಿ ಮಾತ್ರ ಅಲ್ಲ. ಅವರು ಬರೀ ಒಂದಷ್ಟು ಊಟ ಉಪಚಾರಗಳಲ್ಲಿ ಒಂದಷ್ಟು ನಿಯಮಗಳನ್ನು ಇಟ್ಟುಕೊಂಡ ಬರೀ ಬ್ರಹ್ಮಚಾರಿ ಅಲ್ಲ. ಅವರು ಇಟ್ಟುಕೊಂಡದ್ದು ಬ್ರಹ್ಮಚರ್ಯ ಮನಸ್ಸಿಗೆ, ಅವರು ಇಟ್ಟುಕೊಂಡದ್ದು ಬ್ರಹ್ಮಚರ್ಯ ದೃಷ್ಟಿಗೆ, ಅವರು ಇಟ್ಟುಕೊಂಡದ್ದು ಬ್ರಹ್ಮಚರ್ಯ ವೃತ್ತಿಗೆ, ಅವರು ಇಟ್ಟುಕೊಂಡದ್ದು ಬ್ರಹ್ಮಚರ್ಯ ಇಂದ್ರಿಯಗಳಿಗೆ, ಅವರು ಇಟ್ಟುಕೊಂಡದ್ದು ಬ್ರಹ್ಮಚರ್ಯ ಸಂಸ್ಕಾರಕ್ಕೆ. ಮನ ಬುದ್ಧಿ ಸಂಸ್ಕಾರಗಳಲ್ಲಿಯೂ ಕೂಡ, ಸಂಕಲ್ಪದಲ್ಲಿಯೂ ಕೂಡ ಯಾವುದೊಂದಷ್ಟು ಕೂಡ ಅಲ್ಲಿ ನುಸುಳದಂತೆ ಎಚ್ಚರಿಕೆಯನ್ನು ವಹಿಸಿ ಆ ಒಂದು ಶ್ರೇಷ್ಠ ಪವಿತ್ರತೆಯ ದೃಷ್ಟಿಯನ್ನೇ ವೃತ್ತಿಯನ್ನಾಗಿ ಮಾಡಿಕೊಂಡು ಅದು ಸಹಜವೆನ್ನುವಂತೆ ಇಡೀ ಜಗತ್ತಿನಲ್ಲಿ ಬಹಳ ಸರಾಗವಾಗಿ ಆ ಪವಿತ್ರತೆಯ ಪವಾರವನ್ನು, ಭವಸಾಗರ ಎನ್ನುವ ವಿಕಾರಗಳೆನ್ನುವ ಈ ಒಂದು ಸಾಗರವನ್ನು ಈಸಿ ಪವಿತ್ರತೆಯ ನಾವಿಯಲ್ಲಿ ಅವರು ತೇಲಿಕೊಂಡು ಬರುವುದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ಅಂತಹ ಯಾವುದೊಂದೂ ಕೂಡ ಕೊಳಕಾಗಲಿ ಮಲಿನತೆಯಾಗಲಿ ಬೆರಳು ಮಾಡಿ ತೋರಿಸುವಂಥ ಒಂದು ಘಟನೆಯೂ ಕೂಡ ಸಿಕ್ಕೋದಿಲ್ಲ ನಮಗೆ. ಕಾರಣ ಏನು ಅಂದರೆ ಅವರು ಒಂದು ಕ್ಲಾರಿಟಿಯಲ್ಲಿದ್ದರು. ಆರಂಭದಿಂದಲೂ ಕೂಡ ಅವರಿಗೆ ಒಂದು ಭಗವಂತನ ಕೃಪೆಯೋ ಅಥವಾ ಅವರ ಒಂದು ಅವತರಣೆಯ ಒಂದು ವಿಶೇಷತೆಯೋ ಗೊತ್ತಿಲ್ಲ. ಆದರೆ ಅವರು ಮೊದಲಿನಿಂದಲೂ ಕೂಡ ಅಚಲವಾದಂಥ ವೈರಾಗ್ಯಗಳು ಮತ್ತು ಸದಾಕಾಲ ಶುದ್ಧ ಪವಿತ್ರತೆಯನ್ನೇ ಧಾರಿಸಿಕೊಂಡಿರುವ, ಆ ಪವಿತ್ರತೆಯನ್ನೇ
ಕೊರಳಿಗೆ ಮಾಲೆಯನ್ನಾಗಿ ಮಾಡಿಕೊಂಡಿರುವಷ್ಟರ ಮಟ್ಟಿಗೆ ಅವರು ತೇಜೋಮಯವಾಗಿ ಸದಾಕಾಲ ಎಲ್ಲರನ್ನು ಆಕರ್ಷಿತರನ್ನಾಗಿ ಮಾಡುತ್ತಿದ್ದರು ಅಂದರೆ ಅದಕ್ಕೆ ಅವರಲ್ಲಿರುವ ಪವಿತ್ರತೆಯ ದಿವ್ಯತೆಯ ಶಕ್ತಿಯೇ ಕಾರಣ ಅಂತ ನಾವು ತಿಳಿದಿದ್ದೇವೆ. ಆದರೆ ರಾಮಕೃಷ್ಣ ಪರಮಹಂಸರು ಅವರು ಸ್ವೀಕರಿಸಿದ ಗುರುಗಳು ಸಂಸಾರಿಗಳಾಗಿದ್ದರು. ಸಂಸಾರಿಗಳಂದರೆ ಅವರೂ ಕೂಡ ಎಷ್ಟು ಪರಮ ಪವಿತ್ರರು ಅಂತಂದರೆ, ಪರಮ ಅನ್ನುವ ಹೆಸರು ಸೇರಿದೆ ಅಂದಮೇಲೆ ಅಲ್ಲಿ ಪವಿತ್ರ ಶ್ರೇಷ್ಠತೆ ಇರಲೇಬೇಕಲ್ಲ. ಬಲೆ ಸಂಸಾರಿಗಳು ಯಾವುದ ದೃಷ್ಟಿಯಲ್ಲಿ 3 ಗಂಟೆ ಹಾಕಿ ತಾಳಿ ಕಟ್ಟಿರುವ ದೃಷ್ಟಿಯಲ್ಲಿ, ಜಗತ್ತಿನ ದೃಷ್ಟಿಯಲ್ಲಿ ಒಂದು ಸಂಬಂಧವೇ ಹೊರತಾಗಿ ಶಾರದಾ ಮಾತೆ ಮತ್ತು ರಾಮಕೃಷ್ಣರದ್ದು. ಆದರೆ ಆಧ್ಯಾತ್ಮಿಕವಾಗಿ ಅಲೌಕಿಕವಾಗಿ ತಾಯಿ ಮಗುವಿನಂತೆ ಅವರು ಬದುಕಿದ್ರು. ಅಷ್ಟೇ ಪವಿತ್ರತೆಯನ್ನು ಅವರ ಜೀವನದಲ್ಲಿ ಕಾಪಾಡಿಕೊಂಡಿದ್ದರು. ಅಂಥ ಒಂದು ಸಂಸಾರಿಗಳು ಕೂಡ ಪವಿತ್ರ ಜೀವನವನ್ನು ಮಾಡಬಹುದು ಅನ್ನುವಂಥ ಜಗತ್ತಿಗೆ ಮೊಟ್ಟ ಮೊದಲ ಬಾರಿ ತೋರಿಸಿಕೊಟ್ಟಿರುವವರು ರಾಮಕೃಷ್ಣ ಮತ್ತು ಶಾರದಾ ಮಾತೆ. ಅಂದರೆ ನಿಜವಾಗಿಯೂ ಕೂಡ ಅದನ್ನು ನಾವೆಲ್ಲರೂ ಕೂಡ ಸ್ವೀಕಾರ ಗೌರವದಿಂದ ಮಾಡಿ ಹೆಮ್ಮೆ ಪಟ್ಟು ಅವರಿಗೆ ನಾವು ಶರಣಾಗಬೇಕಾಗಿದೆ. ಯಾಕೆಂದರೆ ಇಂಥ ವಿಕಾರ ಪ್ರಪಂಚದಲ್ಲಿ ಒಬ್ಬರಲ್ಲ ಇಬ್ಬರೂ ಸಹ ಸಮಾನ ಮನಸ್ಕರಾಗಿ ಒಂದು ದಿವ್ಯ ಕಾರ್ಯಕ್ಕಾಗಿ ತಮ್ಮ ಒಂದು ಎಲ್ಲ ಇಚ್ಛೆಗಳನ್ನು ಬಲಿಕೊಟ್ಟು ಮಾನ ಅವಮಾನಗಳನ್ನು ಸಹಿಸಿಕೊಂಡು ಜಗತ್ತಿನ ಒಳಿತಿಗಾಗಿ ಕಲ್ಯಾಣ ಬಯಸುವಂಥ ಶ್ರೇಷ್ಠ ದಿವ್ಯ ಭಾವನೆಯನ್ನು ಅವರು ಸೃಷ್ಟಿಸಿಕೊಂಡಿದ್ದರು ಅಂದರೆ ಅದು ಸಾಮಾನ್ಯ ಮಾತಲ್ಲ. ಹಾಗಾಗಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರಲ್ಲಿ ಮತ್ತು ಶಾರದಾ ಮಾತೆಯಲ್ಲಿ ಆ ಒಂದು ಪವಿತ್ರತೆಯ ಆಕರ್ಷಣೆ ದಿವ್ಯತೆಯನ್ನು ನೋಡಿರುವ ಕಾರಣಕ್ಕಾಗಿಯೇ ಅವರು ಅಂಥ ಒಬ್ಬ ಗುರುವನ್ನಾಗಿ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯತೆ ಆಯಿತು ಅನ್ನೋದನ್ನು ನಾವು ಮರೆಯುವಂತಿಲ್ಲ. ಕಾರಣ ವಿವೇಕಾನಂದರಲ್ಲಿ ಇರುವಂತಹ ಒಂದು ವಿವೇಕ ಪ್ರಜ್ಞೆ, ಅರ್ಥಾತ್ ಲೌಕಿಕ ಪ್ರಜ್ಞೆ ಆಗಲಿ ಅಲೌಕಿಕ ಪ್ರಜ್ಞೆ ಆಗಲಿ ಮತ್ತು ವಿದ್ಯಾಭ್ಯಾಸವಾಗಲಿ ಇವರಿಗೆ ಸಾಕಷ್ಟು ವೇದ ಉಪನಿಷತ್ತು ಶಾಸ್ತ್ರಗಳ ಪರಿಚಯವಿತ್ತು. ಜೊತೆಗೆ ಅತಿಯಾದ ಅಂಬಲವಿತ್ತು ಮತ್ತು ಶಿಕ್ಷಣದಲ್ಲಿ ಅನೇಕ ರೀತಿಯ ಒಂದು ಭಾಷೆಗಳ ಹಿಡಿತವಿತ್ತು. ಆದರೆ ಗುರು ರಾಮಕೃಷ್ಣ ಪರಮಹಂಸರು ಅಕ್ಷರದಲ್ಲಿ ಯಾವುದೊಂದು ರೀತಿಯ ಶಾಲೆಗಳಿಗೆ ಹೋಗಿ ಅತಿಯಾಗಿ ಒಂದಷ್ಟು ಕಲಿಯಬೇಕು ಅನ್ನುವ ಆಸಕ್ತಿಯನ್ನು ತೋರಿಸಿದವರೇ ಅಲ್ಲ. ಅವರು ಪೂರ್ತಿಯಾಗಿ ಗದಾಧರನಾಗಿ ಒಂದಷ್ಟು ಪೂಜೆ ಮಾಡಿಕೊಂಡು ಅದಾದ ನಂತರ ಭಕ್ತಿಯಲ್ಲಿ ಮುಳುಗಿ ಭಗವಂತನನ್ನೇ ತನ್ನೆಡೆಗೆ ಕರೆಸಿಕೊಂಡಿರುವ ಮಹಾಪುಣ್ಯಾತ್ಮ ಆಗಿದ್ದರೂ ಕೂಡ ಅವರು ಅಂಥ ಒಂದು ಯಾವುದೇ ರೀತಿಯ ಭಾಷೆಗಳಲ್ಲಾಗಲಿ ಅಥವಾ ಅಕ್ಷರ ಜ್ಞಾನಗಳಲ್ಲಾಗಲಿ ಮುಂದುವರಿದವರು ಇರಲಿಲ್ಲ. ಆದರೆ ವಿವೇಕಾನಂದರಿಗೂ ರಾಮಕೃಷ್ಣ ಪರಮಹಂಸರಿಗೂ ಕೂಡ ಯಾವುದೇ ರೀತಿಯ ಹೋಲಿಕೆ ನಾವು ನೋಡಿದರೂ ಕೂಡ ಸ್ವಲ್ಪ ಕಷ್ಟನೇ. ಆದರೆ ಅವರಿಬ್ಬರ ಸಂಬಂಧ ಇದೆಯಲ್ಲ, ಹೃದಯ ಅಂತರಾಳದ ಪ್ರೀತಿ ಇದೆಯಲ್ಲ, ಅದನ್ನು ನೋಡಿದಾಗ ವಿವೇಕಾನಂದರು ರಾಮಕೃಷ್ಣರಿಗೆ ಶಿಷ್ಯರು ಅಥವಾ ರಾಮಕೃಷ್ಣರೇ ವಿವೇಕಾನಂದರ ಮಗುವು ಅನ್ನುವಷ್ಟರ ಮಟ್ಟಿಗೆ ನೋಡುಗರಿಗೆ ವಿಚಿತ್ರ ಮತ್ತು ಆಶ್ಚರ್ಯ ಮತ್ತು ರೋಮಾಂಚನ ಏನೆಲ್ಲ ವಿಪರೀತ ಮನೋಭಾವನೆಗಳು ಬರಲಿಕ್ಕೆ ಸಾಧ್ಯ ಇರ್ತಾ ಇತ್ತು. ಅಷ್ಟರ ಮಟ್ಟಿಗೆ ಅತಿಯಾದ ಒಂದು ಪ್ರೀತಿಯು, ರಾಮಕೃಷ್ಣರು ತೋರಿಸುವ ವಿಪರೀತ ಪ್ರೇಮವು, ಅದು ನರೇಂದ್ರನಿಗೆ ಆಗುವಂಥ ಒಂದು ಮುಜುಗರವು ಅವುಗಳಿಗೆ ಲೆಕ್ಕನೇ ಇರ್ತಾ ಇರಲಿಲ್ಲ. ಯಾಕಂದರೆ ಅವರ ಒಂದು ಮಗುವಿನ ಭಾವದಲ್ಲಿ ರಾಮಕೃಷ್ಣ ಪರಮಹಂಸರು ಇರ್ತಾ ಇದ್ದರು. ಇವರು ತನ್ನದೇ ಆದಂಥ ಶೈಲಿಯಲ್ಲಿ ಒಂದು ಯುವಕನಂತೆ ಸದಾಕಾಲ ಪುಟಿಯುವ ಚಿಮ್ಮುವ ಒಂದು ಪ್ರವಾಹ, ಬೋರ್ಗರೆಯುವ ಪ್ರವಾಹದಂತೆ ಇವರು ಇರ್ತಾ ಇದ್ದರು. ಅವರು ಸದಾಕಾಲ ಒಂದು ಸಣ್ಣ ಮಗುವಿನ ಹಾಗೆ. ಎಲ್ಲಿಂದ ಎಲ್ಲಿಗೆ ಇದು ಒಂದು ಸಂಬಂಧ, ಯಾವ ರೀತಿ ಕೂಡಿಸೋದು, ಇದನ್ನು ಯಾವ ಲೆಕ್ಕದಲ್ಲಿ ಅರ್ಥ ಮಾಡ್ಕೊಳ್ಳೋದು, ಸಹಜವಾಗಿ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗಿಬಿಡುತ್ತೆ. ಆದರೆ ವಿವೇಕಾನಂದರು ಅದನ್ನು ಡೈಜೆಸ್ಟ್ ಮಾಡಿಕೊಂಡಿರೋ ರೀತಿ ಇದೆಯಲ್ಲ, ಯಾವಾಗ ರಾಮಕೃಷ್ಣ ಪರಮಹಂಸರು ಆ ಒಂದು ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕು ಅನ್ನುವ ಯಾವ ಉದ್ದೇಶವೂ ಇಲ್ಲದೆ ಏಕೈಕ ಉದ್ದೇಶ ಅವ್ರದ್ದು ಪರಮಾತ್ಮ ಅಥವಾ ಕಾಳಿ ಮಾತೆಯನ್ನು ಅವರು ಸಾಕ್ಷಾತ್ಕಾರ ಮಾಡಿಕೊಂಡು ಅನುಭವಿಸುವುದಾಗಿತ್ತು. ಆ ಅತೀಂದ್ರಿಯ ಸುಖದಲ್ಲಿ ಮುಳುಗುವುದಾಗಿತ್ತು. ಅದರ ಜೊತೆಗೆ ಪ್ರಪಂಚಕ್ಕೆ ತನ್ನದೇ ಆದಂಥ ರೀತಿಯಲ್ಲಿ ಒಂದಷ್ಟು ಕೊಡುಗೆಯನ್ನು ಆಟೋಮೆಟಿಕ್ಕಾಗಿ ಕೊಡ್ತಾ ಬಂದರೆ ಹೊರತಾಗಿ ಅವರು ನಡೀತಾ ಬಂದರೂ ಅದು ಬೆಳಕಾಗ್ತಾ ಬಂತು. ಅಷ್ಟೇ ಬಿಟ್ಟರೆ ಅವರಿಗೆ ಯಾವ ಒಂದು ಉದ್ದೇಶದಿಂದ ಏನೋ ಒಂದು ಮಾಡಬೇಕು ಅಂತ ಮಾಡಿರೋರು ಅಲ್ಲ. ಆದರೆ ವಿವೇಕಾನಂದರು ಆ ರೀತಿ ಅಲ್ಲ. ವಿವೇಕಾನಂದರು ಉದ್ದೇಶಪೂರ್ವಕವಾಗಿ ಮಾಡಲೇಬೇಕು, ಹುಡುಕಲೇಬೇಕು, ತಿಳಿಯಲೇಬೇಕು, ಅರಿಯಲೇಬೇಕು, ಅನುಭವಿಸಲೇಬೇಕು ಅನ್ನುವ ಒಂದು ಉತ್ಕಟ ಇಚ್ಛೆಯಿಂದ ಅವರು ಹುಡುಕಾಡಿದರು. ಹಾಗಾಗಿ ಅವರೂ ದೇವರನ್ನೇ ಹುಡುಕಿದವರು, ಇವರೂ ದೇವರನ್ನು ಹುಡುಕಿದವರು. ಅವರೂ ಅನುಭವಿಸಿದವರೇ, ಇವರು ಅನುಭವಿಸಲು ಇಚ್ಛಿಸಿದವರು. ಹಾಗಾಗಿ ಇಬ್ಬರಿಗೆ ಒಂದಷ್ಟು ಹೋಲಿಕೆ ಮಾಡಿಕೊಂಡು ಉಳಿದದ್ದೆಲ್ಲ ಏನಾದರೂ ಇವರಲ್ಲಿ ಲೋಪದೋಷಗಳಿದ್ದುಕೊಳ್ಳಿ, ಆದರೆ ನಾನು ಯಾವ ಸತ್ಯಕ್ಕಾಗಿ ಹುಡುಕ್ತಾ ಇದ್ದೇನೆಯೋ ಆ ಸತ್ಯವನ್ನು ಖಂಡಿತವಾಗಿ ಇವರು ಅನುಭವಿಸಿದ್ದಾರೆ ಅನ್ನುವಂಥ ಸತ್ಯ ಯಾವಾಗ ವಿವೇಕಾನಂದರಿಗೆ ಅರಿವಾಗುತ್ತೆ, ಆ ಸಮಯದಿಂದ ರಾಮಕೃಷ್ಣ ಪರಮಹಂಸರು ಏನೇ ಮಾಡಿದರೂ ಸಹ ಅದು ಯಾವುದನ್ನು ಅತಿಯಾಗಿ ತೆಗೆದುಕೊಳ್ಳದೆ ಕೆಲವು ಸಾರಿ ತುಂಬ ಅವಮಾನಗಳಾಗ್ಬಿಡ್ತಾ ಇತ್ತು. ವಿವೇಕಾನಂದರಿಗೆ ತುಂಬ ಮುಜುಗರ ಆಗೋಗ್ಬಿಡ್ತಾಯಿತ್ತು. ರಾಮಕೃಷ್ಣರು ಅತಿಯಾಗಿ ನಡೆದುಕೊಳ್ಳುವ ರೀತಿಯೇ ವಿವೇಕಾನಂದರಿಗೆ ಒಂದು ದೊಡ್ಡ ತಲೆನೋವಾಗ್ಬಿಡ್ತಾ ಇತ್ತು. ನಾವು ಅವರಿಬ್ಬರದ್ದು ನೋಡ್ತಾ ಬಂದಾಗ ಒಂದು ವಿಚಿತ್ರವಾದ ಅದು ಒಂದು ಏನು ಅನ್ಬೇಕು, ಅದಕ್ಕೆ ಮೇಳೈಸಿದ ಒಂದು ರೀತಿ,
ಅವರಿಬ್ಬರ ಕೂಡುವಿಕೆ, ಅವರಿಬ್ಬರ ವಾರ್ತಾಲಾಪ, ಅವರಿಬ್ಬರ ಹೃದಯದ ಪ್ರೇಮ, ಅವರಿಬ್ಬರಲ್ಲಿ ಇರತಕ್ಕಂಥ ಅಗಾಧವಾದ ಸ್ನೇಹ, ಅವರಿಬ್ಬರಲ್ಲಿ ಇರತಕ್ಕಂಥ ಗುರು ಶಿಷ್ಯ ಒಂದು ಗಟ್ಟಿತನ, ಅದು ಯಾವ ಶಬ್ದಗಳಲ್ಲಿ ಕೂಡ ವರ್ಣಿಸಲಿಕ್ಕೆ ಸಾಧ್ಯವಿಲ್ಲ. ಅಂಥ ಒಂದು ಪರಮ ಪ್ರೇಮದ ಅನುರಾಗದಲ್ಲಿ ಆ ಗುರು ಶಿಷ್ಯರು ಬೆಳೆದು ಆ ಪರಮಾತ್ಮನ ದಿವ್ಯ ಫಲವನ್ನು ಅನುಭೂತಿ ಮಾಡಿಕೊಂಡು ಆ ಶ್ರೇಷ್ಠ ದಿವ್ಯತೆಯಲ್ಲಿ ಜಗತ್ತಿಗೆ ಒಂದು ಕಾರ್ಯಕ್ಕಾಗಿ ಸರ್ವರನ್ನು ಕೂಡ ಪುಟಿದೇಳುವಂತೆ ಮಾಡುವ ವಿಶ್ವ ಕಲ್ಯಾಣ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ತಾವೂ ಸಾರ್ಥಕ ಮಾಡಿಕೊಂಡು ಜಗತ್ತಿನ ಸರ್ವರನ್ನು ಕೂಡ ಸಾರ್ಥಕ ಮಾಡಿಸುವ ನಿಟ್ಟಿನಲ್ಲಿ ಇಂದಿಗೂ ಕೂಡ ಅವರು ಸಚೇತನರಾಗಿ ಸಾಕ್ಷಿಯಾಗಿ ಈ ಒಂದು ಕಾರ್ಯದಲ್ಲಿ ಇರುವ ಕಾರಣ ಇವತ್ತಿಗೂ ನಿರ್ವಿಘ್ನವಾಗಿ ಅವರ ಸಂಕಲ್ಪಗಳು ಈಡೇರುತ್ತಾ ಇರುವುದರಿಂದಲೇ ನಮಗೆ ಅರಿವಾಗುತ್ತೆ. ಹಾಗಾಗಿ ರಾಮಕೃಷ್ಣ ಪರಮಹಂಸರ ಒಡನಾಟ, ಶಾರದಾದೇವಿಯ ನಿಸ್ವಾರ್ಥ ಪ್ರೇಮ ವಿವೇಕಾನಂದರನ್ನು ಮಂತ್ರಮುಗ್ಧ ಮಾಡಿಸಿತು. ಯಾಕೆ ರಾಮಕೃಷ್ಣರನ್ನು ಸಹಿಸಿಕೊಂಡ್ರು ಅಂದರೆ ವಿವೇಕಾನಂದರು ತಮಗೋಸ್ಕರ ಅಲ್ಲ, ಶಾರದಾ ಮಾತೆಗೋಸ್ಕರ ರಾಮಕೃಷ್ಣರನ್ನು ಸಹಿಸಿಕೊಂಡಿರಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ ಇದೆ. ಅದೇ ಥರ ನನಗೂ ಕೂಡ ಎಲ್ಲೋ ಒಂದು ಕಡೆ ಅನಿಸುತ್ತೆ. ಯಾಕೆ ಅಂದರೆ ಒಂದು ಕಡೆ ಈ ರೀತಿ ವಿಪರೀತ ವರ್ತನೆಗಳಿಂದ ಅತಿಯಾದ ಅತೀಂದ್ರಿಯ ಸುಖದಲ್ಲಿ ಮುಳುಗಿ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡ ಮತ್ತೆ ಸದಾಕಾಲಕ್ಕಾಗಿ ಅದೇ ಸ್ಥಿತಿಯಲ್ಲಿ ಇರದೆ ಕ್ಷಣದಲ್ಲಿ ಮಗುವಾಗಿ, ಕ್ಷಣದಲ್ಲಿ ಹಠ ಯೋಗಿಯಾಗಿ, ಒಂದು ಕ್ಷಣದಲ್ಲಿ ಎಲ್ಲವೂ ಕೂಡ ಪರಿವರ್ತನೆ ಆಗುವಂಥ ವಿಶೇಷ ವಿಚಿತ್ರ ಸಮ್ಮಿಲನದಂತೆ ಕೂಡಿರುವಂಥ ರಾಮಕೃಷ್ಣರು ಒಂದು ಕಡೆ, ಇನ್ನೊಂದು ಕಡೆ ಏನೂ ಆಗೇ ಇಲ್ಲವೇ ಎನ್ನುವಂಥ ಸಾಕ್ಷಿ ಸ್ಥಿತಿ, ಯಾವ ಇಚ್ಛೆಗಳೇ ಇಲ್ಲದ ಇಚ್ಛೆ ಮಾತ್ರ ಅವಿದ್ಯೆ ಒಂದು ಸ್ವರೂಪವನ್ನು ನೋಡುವಂಥದ್ದು ಆ ಶಾರದಾ ಮಾತೆಯ ಮುಖಮಂಡಲದಲ್ಲಿ, ಮತ್ತು ಸದಾಕಾಲ ಪವಿತ್ರ ಆಕರ್ಷಣೆ, ಆತ್ಮೀಯ ಪ್ರೀತಿ, ನಿಸ್ವಾರ್ಥತೆ ಮತ್ತು ತ್ಯಾಗ ಇವೆಲ್ಲವನ್ನು ನೋಡಿದಾಗ ರಾಮಕೃಷ್ಣರನ್ನು ನೋಡಿ ಒಂದು ಕ್ಷಣ ಶಾರದಾ ಮಾತೆಯ ಮುಖಮಂಡಲ ನೋಡಿದಾಗ ವಿವೇಕಾನಂದರಿಗೆ ರಾಮಕೃಷ್ಣರು ಮಾಡುವ ಎಲ್ಲ ರೀತಿಯ ವಿಪರೀತ ವರ್ತನೆಗಳಿಂದ ಮುಕ್ತರಾಗಿ ಬಿಡ್ತಾ ಇದ್ದರು. ತಾಯಿ ಶಾರದಾ ಮಾತೆ ಕೊಡುವ ಪ್ರೀತಿಗೋಸ್ಕರ ಅವರು ರಾಮಕೃಷ್ಣರನ್ನು ಸ್ವೀಕಾರ ಮಾಡಿದರು ಒಂದು ಮುಖದಲ್ಲಿ. ಇನ್ನೊಂದು ಮುಖದಲ್ಲಿ ಇವರಲ್ಲಿ ಸತ್ಯ ಇದೆ, ಅದಕ್ಕಾಗಿ ನಾನು ಇವರನ್ನು ಇಷ್ಟಪಡಲೇಬೇಕು, ಅವರನ್ನು ಒಪ್ಪಿಕೊಳ್ಳಲೇಬೇಕು ಅನ್ನುವಂಥ ಒಂದು ಅತಿಯಾದ ಇಚ್ಛೆ ಒಂದು ಇವರಿಗೆ ಸ್ಪಷ್ಟವಾಗಿರುವುದರಿಂದ ರಾಮಕೃಷ್ಣರನ್ನು ಸ್ವೀಕಾರ ಮಾಡ್ತಾಯಿದ್ರು. ಸ್ವಲ್ಪ ವ್ಯತ್ಯಾಸವಾಗಿದ್ದರೂ ಕೂಡ ವಿವೇಕಾನಂದರು ಅಷ್ಟು ಸಹಜವಾಗಿ ಇವರನ್ನು ಒಪ್ಪಿಕೊಳ್ಳುವ ಯಾವ ಲಕ್ಷಣಗಳು ಇರಲಿಲ್ಲ. ನನಗನ್ನಿಸ್ತು ಇದು ವೈಯಕ್ತಿಕ ವಿಚಾರ. ಯಾಕೆ ಅಂದರೆ ನಾನು ವಿವೇಕಾನಂದರ ಒಂದು ಮನೋಸ್ಥಿತಿ ಮತ್ತು ರಾಮಕೃಷ್ಣರ ವರ್ತನೆಗಳನ್ನು ನೋಡ್ತಾ ಬಂದಾಗ ನನಗನ್ನಿಸಿರುವಂಥದ್ದು. ಶಾರದಾದೇವಿಯವರು ನಿಜಕ್ಕೂ ಕೂಡ ಅವರು ವಿವೇಕಾನಂದರು ಸ್ವೀಕರಿಸೋದೇನೋ ದೊಡ್ಡ ವಿಷಯವಲ್ಲ. ಯಾಕಂದರೆ ಅವರಿಗೇನೋ ಒಂದು ಬೇಕಿತ್ತು, ಅದು ಇವರಲ್ಲಿದೆ ಅಂತ ಗೊತ್ತಿತ್ತು, ಸಹಿಸ್ಕೊಳ್ಬೇಕಾಯ್ತು. ಈಗ ಉದಾಹರಣೆಗೆ ನಾವು ಯಾವುದೋ ಒಂದು ವಸ್ತು ಬೇಕು ಅಂತ ಮಾರ್ಕೆಟಿಗೆ ಹೋಗ್ತೇವೆ, ಇಡೀ ಮಾರ್ಕೆಟು ಸುತ್ತಾಡಿದ ಮೇಲೆ ಎಲ್ಲೂ ಸಿಗೋದಿಲ್ಲ. ಆದರೆ ಇದು ಒಂದೇ ಅಂಗಡಿಯಲ್ಲಿ ಅದು ನನಗೆ ಬೇಕಾಗಿರುವ ವಸ್ತು ಇದೆ ಅಂತ ಗೊತ್ತಾದ ಮೇಲೆ ಆ ಅಂಗಡಿಯ ಮಾಲೀಕ ಬೇಕಾದಷ್ಟು ಆಟಗಳನ್ನ ಆಡಲಿ, ಬೇಕಾದಷ್ಟು ಕಾಯಿಸಲಿ, ಬೇಕಾದಷ್ಟು ಸತಾಯಿಸಲಿ, ಬೇಕಾದಷ್ಟು ರೇಟ್ ಹಾಕಲಿ, ಬೇಕಾದಷ್ಟು ನಮಗೆ ಜೋರು ಮಾಡಿ ಏನು ಹೇಳಿದರೂ ಕೂಡ ಕೇಳಿ ಆದರೂ ಪರವಾಗಿಲ್ಲ ಆ ವಸ್ತುವನ್ನು ತೆಗೆದುಕೊಳ್ಬೇಕು ಅಂತ ನಾವು ವ್ಯವಧಾನದಿಂದ ಸಹನೆಯನ್ನು ಮಾಡಿಕೊಂಡು ಎಲ್ಲವನ್ನು ಕೂಡ ನುಂಗಿಕೊಳ್ತೇವೆಯೋ ಅದೇ ಥರ ವಿವೇಕಾನಂದರು ನುಂಗಿಕೊಂಡ್ರು ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಆದರೆ ಶಾರದಾ ಮಾತೆ ಆ ರೀತಿ ಇರಲಿಲ್ಲ. ಶಾರದಾ ಮಾತೆ ಆಗ ತಾನೇ ಒಬ್ಬ ಶ್ರೇಷ್ಠ ಪವಿತ್ರ ಕನ್ಯೆಯಾಗಿದ್ದಳು. ಎಲ್ಲ ಜಗತ್ತಿನ ಕನ್ಯೆಯರ ಹಾಗೆ ಆಕೆಯಲ್ಲೂ ಕೂಡ ಸಹಜವಾಗಿ ವಯಸ್ಸಿಗನುಸಾರವಾಗಿ ಮತ್ತು ಸಮಾಜದ ವಾತಾವರಣಕ್ಕನುಸಾರವಾಗಿ ತನ್ನದೇ ಆದಂಥ ಜೀವನವನ್ನು ಕಟ್ಟಿಕೊಂಡು ಭವಿಷ್ಯವನ್ನು ಸ್ಮೃತಿಯಲ್ಲಿಟ್ಟುಕೊಂಡು ತನ್ನ ಸಂಸಾರದ ಬಗ್ಗೆ ಅನೇಕ ರೀತಿಯ ಕನಸನ್ನು ಕಂಡಿರತಕ್ಕಂಥ ಶಾರದಾ ಮಾತೆ ತನ್ನ ಪತಿ ಹೇಗಿರಬೇಕು ಹೀಗಿರಬೇಕು ಅಂತ ಏನೆಲ್ಲ ಕನಸು ಕಂಡಿದ್ದವರು, ಜೊತೆಗೆ ತನ್ನ ಸಂಸಾರ ಹೇಗಿರಬೇಕು ಅನ್ನುವಂಥ ಒಂದು ವಿಶೇಷ ರೀತಿಯ ಭಾವನೆಗಳು ಕೂಡ ಅವರಿಗೆ ಬರಲಿಕ್ಕೆ ಸಾಧ್ಯತೆ ಇರ್ತಾ ಇತ್ತು. ಯಾವಾಗ ಅವರಿಗೆ ವಯಸ್ಸಾಗುವವರೆಗೂ ಆ ಪರಮಹಂಸರ ಒಂದು ಯಥಾರ್ಥ ಸತ್ಯ ತಿಳಿಯದೇ ಇದ್ದರೆ. ಆದರೆ ಅದಕ್ಕೆ ಅವಕಾಶನೇ ಕೊಡಲಿಲ್ಲ ರಾಮಕೃಷ್ಣ ಪರಮಹಂಸರು. ಮದುವೆ ಅತಿ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆಗುತ್ತೆ. ರಾಮಕೃಷ್ಣರಿಗೆ ವಯಸ್ಸಾಗಿತ್ತು ನಿಜ, ಆದರೆ ಅವರು ಮನೆಯಲ್ಲಿ ತೋರಿಸಿದವರನ್ನೇ ಪತಿಯನ್ನಾಗಿ ಸ್ವೀಕಾರ ಮಾಡಿದ ಮೇಲೆ ಪತಿಯ ಧರ್ಮವನ್ನು ಪಾಲಿಸಬೇಕಾಗದ್ದು ನನ್ನ ಸತಿಯ ಧರ್ಮ. ಆಗ ರಾಮಕೃಷ್ಣರು ಹೇಳ್ತಾರೆ, ನೀನು ನನ್ನನ್ನು ಮದುವೆಯಾಗಿರುವುದರಿಂದ ನಿನಗೆ ಯಾವ ರೀತಿಯ ಸುಖವೂ ದೊರೆಯುವುದಿಲ್ಲ, ಲೌಕಿಕ ಸುಖವೂ ದೊರೆಯುವುದಿಲ್ಲ ಮತ್ತು ಅವಮಾನಗಳು ಅತಿಯಾಗಿ ಇರುತ್ತೆ, ಕಷ್ಟಗಳು ತುಂಬ ಇರುತ್ತೆ. ಯಾಕಂದರೆ ನನಗೆ ಇದರಲ್ಲಿ ಯಾವುದರಲ್ಲಿ ಆಸಕ್ತಿ ಇಲ್ಲದೆ ಇರುವುದರಿಂದ ನಾನೊಬ್ಬನೇ ಇದನ್ನು ಸಹಿಸಿಕೊಳ್ತೇನೆ, ಎಷ್ಟೇ ಕಷ್ಟ ಬಂದರೂ ಎದುರಿಸುತ್ತೇನೆ. ಆದರೆ ನನ್ನ ಜೊತೆಗೆ ನೀನು ಎದುರಿಸುವುದು ಬೇಡ, ನಾನೇ ಬೇಕಾದರೂ ಪರ್ಯಾಯ ವ್ಯವಸ್ಥೆ ಮಾಡ್ತೇನೆ ಅನ್ನುವಂಥ ಒಂದು ಮಂಡನೆಯನ್ನು ಮುಂದೆ ಇಟ್ಟಾಗ ಸುತಾರಾಮ್ ಒಪ್ಪಲಿಲ್ಲ ಶಾರದಾ ಮಾತೆ.
ಮದುವೆ ಅನ್ನೋದು ಅದು ನಮ್ಮ ಸಂಕಲ್ಪದಿಂದ ಆಗುವಂಥದ್ದಲ್ಲ, ಅದು ಪರಮಾತ್ಮನ ಇಚ್ಛೆ ಅಂತ ನಾನು ಭಾವಿಸಿದ್ದೀನಿ. ಹಾಗಾಗಿ ಆ ಪರಮಾತ್ಮರು ತಮ್ಮ ಜೊತೆಗೆ ನನ್ನನ್ನು ಕೊಟ್ಟಿದ್ದಾರೆ ಅಂತಂದರೆ ಅದು ಯಾವುದೋ ಮಹತ್ ಕಾರ್ಯಕ್ಕಾಗಿ ಅಥವಾ ನನ್ನ ಕಲ್ಯಾಣಕ್ಕಾಗಿ ಅಂತ ನಾನು ಭಾವಿಸುತ್ತೇನೆ. ಪತಿ ಎಲ್ಲಿರ್ತಾಳೆಯೋ ಸತಿಯಲ್ಲಿರುವುದು ನನ್ನ ಧರ್ಮ. ಕೊನೆಯವರೆಗೂ ಕೂಡ ನೀವು ಎಲ್ಲಿರ್ತೀರಿ, ಹೇಗಿರ್ತೀರಿ, ಹಾಗೆಯೇ ನಾನು ಇರುವುದಾಗಿ ಮಾತನ್ನು ಕೊಡ್ತಾರೆ. ಆಗ ರಾಮಕೃಷ್ಣರು ಮತ್ತೆ ಒಂದು ಅವರ ಜೊತೆ ವಚನವನ್ನು ತೆಗೆದುಕೊಳ್ತಾರೆ. ಎಲ್ಲಿಯವರೆಗೂ ಕೂಡ ನಾವು ಅಂತಿಮದಲ್ಲಿ ಇರ್ತೇವೆಯೋ, ನಾವು ಪರಮಾತ್ಮ ಅಥವಾ ಮಾ ಕಾಳಿಯ ದರ್ಶನವನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಶ್ರೇಷ್ಠ ಪವಿತ್ರ ಜೀವನವನ್ನು ಮಾಡಬೇಕೆನ್ನುವಂಥ ಪ್ರತಿಜ್ಞೆ ನಾವು ಮಾಡಿದರೆ ಮಾತ್ರ ಜೊತೆಗಿರಲಿಕ್ಕೆ ಸಾಧ್ಯ. ಯಾಕಂದರೆ ನನಗೆ ಯಾವುದರಲ್ಲೂ ಕೂಡ ವಿಕಾರಗಳಲ್ಲಿ ಆಸಕ್ತಿ ಇಲ್ಲ, ಬದಲಾಗಿ ಒಬ್ಬ ತಾಯಿಯ ದರ್ಶನದವರೆಗೆ ನನಗೆ ಬೇರೆ ಏನೂ ಬೇಕಿಲ್ಲ ಅನ್ನುವಂಥ ಮಾತನ್ನು ತಿಳಿಸ್ತಾರೆ. ಹಾಗಿದ್ದರೆ ನೀನು ಕೂಡ ಅದೇ ತರಹ ಪವಿತ್ರ ಜೀವನವನ್ನು ಮಾಡುವುದಾದರೆ ನನ್ನ ಅಭ್ಯಂತರವೇನೂ ಇಲ್ಲ ಅಂತ ಹೇಳ್ತಾರೆ. ಆಗ ಶಾರದಾ ಮಾತೆ ಸರಿ ಅಂತ ಒಂದೇ ಕ್ಷಣದಲ್ಲಿ ನಿರುತ್ತರವನ್ನು ಕೊಡ್ತಾರೆ. ಯಾವುದೊಂದು ಕ್ಷಣ ಯೋಚನೆ ಮಾಡುವುದಿಲ್ಲ. ಜಗತ್ತಿನ ಎಲ್ಲ ಸ್ತ್ರೀಯರ ಬದುಕು ಒಂದು ರೀತಿಯಾದರೆ ಶಾರದಾ ಮಾತೆಯ ಒಂದು ಬದುಕು ಇನ್ನೊಂದು ರೀತಿ ಆಗಿಬಿಡುತ್ತೆ. ಶಾರದಾ ಮಾತೆಯ ಬದುಕು ಯಾವುದೋ ಒಂದು ಅಂತ್ಯವನ್ನು ಕಾಣಬಹುದು. ವಿಚಿತ್ರವಾಗಿರತಕ್ಕಂಥ ಒಂದು ಪ್ರಶ್ನೆಯನ್ನು ಮುಂದಿಟ್ಟಾಗ ಬರಸಿಡಿಲು ಬಡದಂತಾಗ್ತಿತ್ತು ಬೇರೆ ಯಾರೇ ಆ ಜಾಗದಲ್ಲಿ ಇದ್ದರೆ. ಆದರೆ ಶಾರದಾ ಮಾತೆ ಮೌನವಾಗಿ ಭಾಳ ಖುಷಿಯಿಂದ ಸ್ವೀಕರಿಸಿ, ನನ್ನ ಪತಿ ಆಜ್ಞೆ ಇದು ಎಂದು ನಾನು ಪರಿಪಾಲಿಸಲಿಲ್ಲಂದರೆ ಯಾರು ಪರಿಪಾಲಿಸುತ್ತಾರೆ? ನನ್ನ ಪತಿಯ ಆಜ್ಞೆಯನ್ನು ನಾನೇ ಮೀರಿದರೆ ಮತ್ತಾರು ಅವರದ್ದು ಮಾತಿಗೆ ಬೆಲೆ ಕೊಡುವರು. ಹಾಗಾಗಿ ನನ್ನ ಪತಿಯ ಧರ್ಮ ಮತ್ತು ಪತಿಯ ಮಾತನ್ನು ನಾನು ಉಳಿಸಿಕೊಂಡು ಬೆಳೆಸಿಕೊಂಡು ಅದೇ ನನ್ನ ಸರ್ವಸ್ವವೆಂದು, ಅದೇ ನನಗೆ ಶೋಭೆ ಎಂದು ನಾನು ಬಯಸುತ್ತೇನೆ. ನಿಮ್ಮ ಆಜ್ಞೆಯಂತೆಯೇ ನಿಮ್ಮ ಇಚ್ಛೆಯಂತೆ ನಾನು ಸದಾಕಾಲ ಇರುತ್ತೇನೆ, ಏನಾದರೂ ಸರಿ ಎನ್ನುವಂತಹ ಒಂದು ಶ್ರೇಷ್ಠ ನಿರುತ್ತರ ದೊರಕಿದಾಗ ಆಗ ರಾಮಕೃಷ್ಣರಿಗೆ ಆದ ಆನಂದದಲ್ಲಿ ಪಾರವೇ ಇರಲಿಲ್ಲ. ಒಂದು ಕಾಳಿಯ ದರ್ಶನವಾದಾಗ ಏನು ಆನಂದ ಆಗಿತ್ತೋ ಅದಕ್ಕಿಂತ ಹೆಚ್ಚು ಆನಂದ ಈ ಒಂದು ಸಂದರ್ಭದಲ್ಲಿ ಅವರು ಪಟ್ಟಿರ್ತಾರೆ. ಅಂದರೆ ಆಗ ಸಾಕ್ಷಾತ್ ನೀನೇ ಕಾಳಿ, ನೀನೆಮ್ಮ, ನನಗೆ ನೀನೇ ತಾಯಿ ಸ್ವರೂಪಿಣಿ. ಜಗತ್ತಿನ ದೃಷ್ಟಿಯಲ್ಲಿ ನಾವು ಪತಿ ಪತ್ನಿ ಆಗಿರ್ಬೋದು, ಆದರೆ ನಾನು ಪ್ರತಿಯೊಬ್ಬ ಸ್ತ್ರೀಯನ್ನು ಕೂಡ ನಾನು ಸದಾ ಕಾಲಕ್ಕಾಗಿ ತಾಯಿ ಜಗನ್ಮಾತೆಯ ಸ್ವರೂಪದಲ್ಲಿ ನೋಡಲು ಇಚ್ಛಿಸುತ್ತೇನೆ. ಅದಕ್ಕೆ ನೀನು ನನಗೆ ಜಗನ್ಮಾತೆ ಅಂತ ತಿಳಿದು ಅವರನ್ನೇ ಸ್ವತಃ ಕೂಡಿಸಿ ಪೂಜಿಸುವುದು, ಭಕ್ತಿಸುವುದು, ಆರಾಧಿಸುವುದು ಕೇಳೋದಕ್ಕೆ ಒಂಥರ ಇದು ಮಜಾ ಇದೆ, ಆದರೆ ಅದು ಪ್ರಾಕ್ಟಿಕಲ್ ಆಗಿ ಅಷ್ಟು ಸುಲಭ ಸಾಧುವೂ ಅಲ್ಲ. ಆದರೆ ಅದನ್ನು ಮಾಡಿ ಯಾವುದು ಅಸಂಭವ ಅಂತ ಜಗತ್ತು ಹೇಳುತ್ತೋ, ಇಂಥ ದೃಷ್ಟಿಯನ್ನು ಇಂಥ ಸಮಯದಲ್ಲೂ ಇಂಥ ಒಂದು ಸ್ಥಿತಿಯಲ್ಲೂ ನೋಡಲಿಕ್ಕೆ ಸಾಧ್ಯ ಇದೆಯಾ ಅನ್ನೋದನ್ನು ಕೂಡ ಅವರು ತೋರಿಸಿಕೊಟ್ಟರು. ಹಾಗಾಗಿ ಇವತ್ತು ಜಗತ್ತಿನಲ್ಲಿ ಅನೇಕ ಪವಾಡ ಪುರುಷರಿದ್ದಾರೆ, ಅನೇಕ ಮಹಾತ್ಮರಿದ್ದಾರೆ, ಅನೇಕ ಸಂತ ಶರಣರಿದ್ದಾರೆ. ಆದರೆ ಅವರೆಲ್ಲರಲ್ಲಿ ಕೂಡ ಒಂದು ಮೊದಲನೇ ಸಾಲಿನಲ್ಲಿ ಬಂದು ನಿಂತುಕೊಳ್ತಾರೆ. ಯಾಕೆ? ರಾಮಕೃಷ್ಣರು ಶಾರದಾ ಮಾತೆ ಅಂದರೆ ಇದೇ ಒಂದು ವಿಚಾರಕ್ಕಾಗಿ. ಹಾಗಾಗಿ ನಾನು ಕೂಡ ಚಿಕ್ಕ ವಯಸ್ಸಿನಲ್ಲಿ ಈ ಒಂದು ರಾಮಕೃಷ್ಣ ಪರಮಹಂಸರ ಆಶ್ರಮಕ್ಕೆ ಒಂದು ಸಂಪರ್ಕದಲ್ಲಿ ಬರ್ತೇನೆ. ಕಾಲೇಜು ಓದಬೇಕಾದರೆ ವಿವೇಕಾನಂದ ಶಕ್ತಿ ಕೇಂದ್ರ ಅಂತ ನಾವು ಹುಡುಗರುಗಳೆಲ್ಲ ಮಾಡಿಕೊಂಡು ಪ್ರಾಣಾಯಾಮವನ್ನು ಮಾಡುವುದು ಮತ್ತು ಅನೇಕ ರೀತಿಯ ಎಲ್ಲ ವಿವೇಕಾನಂದರ ಶಕ್ತಿ ವಾಣಿಗಳ ಪುಸ್ತಕಗಳನ್ನು ಎಲ್ಲ ಸ್ಕೂಲು ಕಾಲೇಜುಗಳಲ್ಲಿ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಹಂಚುವ ಒಂದು ಸಣ್ಣ ಪ್ರಯತ್ನವನ್ನು, ಅದು ಭಗವಂತನ ಸೇವೆ ಎಂದು ಮಾಡುವಂಥ ಒಂದು ಒಳ್ಳೆಯ ಸಂಘಟನೆ ನನಗೆ ಸಿಕ್ಕಿತ್ತು. ಅದರ ಜೊತೆಗೆ ನಾನು ಕೈ ಜೋಡಿಸಿ ನನ್ನ ಕೈಲಾದ ಮಟ್ಟಿಗೆ ಸಹಯೋಗದಿಂದ ಸಹಾಯವನ್ನು ಮಾಡಿ ನನ್ನ ಅತಿ ಅಮೂಲ್ಯವಾದ ಜೀವನದ ಒಂದಷ್ಟು ಸಮಯವನ್ನು ಆ ಒಂದು ಶ್ರೇಷ್ಠ ಸತ್ಸೇವೆಯಲ್ಲಿ ನಾನು ತೊಡಗಿಸಿಕೊಂಡದ್ದು ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಅದೇ ತರಹ ನಾನು ಗದುಗಿನ ಆಶ್ರಮದ ಜೊತೆ ಸಂಪರ್ಕವನ್ನು ಇಟ್ಟು ಅಲ್ಲಿರ್ತಕ್ಕಂಥ ನಿರ್ಭಯಾನಂದ ಸ್ವಾಮೀಜಿಯವರ ಅನೇಕ ಭಾಷಣಗಳನ್ನು ಕೇಳಿ ಆದ ಮೇಲೆ ನನಗಾದ ವಿವೇಕಾನಂದರ ದರ್ಶನ, ರಾಮಕೃಷ್ಣ ಪರಮಹಂಸರ ದರ್ಶನ, ಶಾರದಾ ಮಾತೆಯ ಅತಿ ಪ್ರೀತಿಯ ವಾತ್ಸಲ್ಯ ಅಲ್ಲಿ ನನಗೆ ನೋಡಲು ಸಿಕ್ಕಿತ್ತು. ಕಾರಣ ನಾನು ವಿವೇಕಾನಂದರ ಜಯಂತಿಗೋಸ್ಕರ ಅನೇಕ ಕಡೆ ಆಚರಿಸುವುದು ಸಹಜ, ಆದರೆ ಶಾರದಾ ಮಾತೆಯ ಜಯಂತಿ ವಿಶೇಷವಾಗಿ ಅಲ್ಲಿ ನಿರ್ಭಯಾನಂದ ಸರಸ್ವತಿ ಸ್ವಾಮೀಜಿಯವರು ವಿಶೇಷವಾಗಿ ಆಯೋಜನೆ ಮಾಡಿದರು. ಶಾರದಾ ಮಾತೆ ಅಂತ ಸಾಮಾನ್ಯವಾಗಿ ಭಕ್ತಿ ಮಾರ್ಗದಲ್ಲಿ ಅವರ ಫೋಟೋ ಇಡೋದು, ಅವರ ಮೂರ್ತಿಗೆ ಮಾಲೆಯನ್ನು ಹಾಕುವುದು ಇದು ಸಹಜ ಪದ್ಧತಿ. ಆದರೆ ವಿವೇಕಾನಂದರ ವಿಚಾರಧಾರೆಗೆ ಇದು ಸರಿ ಹೊಂದುವುದಲ್ಲ ಅನ್ನುವಂಥ ಒಂದು ವಿಶೇಷ ಆಸಕ್ತಿಯನ್ನು ಹೊಂದಿರತಕ್ಕಂಥ ನಿರ್ಭಯಾನಂದ ಸ್ವಾಮೀಜಿಯವರು ಅವರು ವಿಶೇಷವಾಗಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದರು. ನಾವೆಲ್ಲರೂ ಕೂಡ ಪ್ರತಿ ವರ್ಷದಂತೆ ಶಾರದಾ ಮಾತೆಯವರ ಒಂದು ಸೇವೆಗೋಸ್ಕರ ನಾವು ಜಯಂತಿಯನ್ನು ಆಚರಣೆ ಮಾಡಲು ಸೇವಾಧಾರಿಗಳಾಗಿ ಹೋದಾಗ ನಮಗೆ ಒಂದು ಆಶ್ಚರ್ಯಬೇಕಾದಿತ್ತು. ನಿಜವಾಗಿಯೂ ಕೂಡ ಆ ಒಂದು 10 ದಿನಗಳ ಸೇವೆ ನನ್ನ ಜೀವನದಲ್ಲಿ ಯಾವತ್ತೂ ಕೂಡ ನಾನು ಮರೆಯಲು ಸಾಧ್ಯವೇ ಇಲ್ಲ. ಆಗ ಅಲ್ಲಿ ಹೋದಾಗ ಒಂದು ವಿಶಾಲವಾದ
ಸ್ವಾಮಿ ವಿವೇಕಾನಂದ ರಾಮಕೃಷ್ಣ ಶಾರದಾ ಮೂರ್ತಿಯವರ ವಿಶಾಲ ಒಳಾಂಗಣದಲ್ಲಿ ಒಂದು ಸುಂದರವಾದ ಭಾವಚಿತ್ರಗಳು, ಸದಾ ಕಾಲಕ್ಕಾಗಿ ಸುಂದರವಾದ ಸುವಾಸನೆಯ ಪರಿಮಳ, ಅಲ್ಲೊಬ್ಬರು ಇಲ್ಲೊಬ್ಬರು ಏಕಾಂತದಲ್ಲಿ ಧ್ಯಾನಾವಸ್ಥೆಯಲ್ಲಿ ತಲ್ಲೀನರಾಗಿರುವ ದೃಶ್ಯ ಮತ್ತು ಅಚ್ಚುಕಟ್ಟಾಗಿರುವಂಥ ಸುಂದರ ಚಿಕ್ಕದಾದ ಗಾರ್ಡನ್ನು, ಜೊತೆಗೆ ಆ ಒಂದು ಬಿಲ್ಡಿಂಗಿನ ಆಕೃತಿಯೇ ಒಂದು ಯಾವುದೋ ಒಂದು ಲೋಕಕ್ಕೆ ಕರೆದುಕೊಂಡು ಹೋಗುವ ರೀತಿಯಲ್ಲಿ ನಮಗೆ ಅನುಭವ ಆಗ್ತಿತ್ತು. ಜೊತೆಗೆ ಅದರ ಒಳಗಡೆ ಹೋಗಿ ನಾವು ಕುಳಿತುಕೊಂಡ ರಾಮಕೃಷ್ಣರ ಭಾವಚಿತ್ರದ ಎದುರಲ್ಲಿ ಕೂತರೆ ಸಾಕು, ಏನೂ ಮಾಡಬೇಕಾಗಿರಲಿಲ್ಲ. ಇವತ್ತಿಗೂ ಕೂಡ ಅವರನ್ನು ಸ್ಮೃತಿ ಪಟಲದಲ್ಲಿ ಸ್ಮರಿಸಿಕೊಂಡರೆ ಸಾಕು, ಅತೀಂದ್ರಿಯ ಸುಖ ಸಹಜವಾಗಿ ಅನುಭವ ಆಗುತ್ತೆ. ಅಷ್ಟರ ಮಟ್ಟಿಗೆ ನಮಗೆ ಪ್ರಭಾವವನ್ನು ಬೀರಿತ್ತು. ಅಷ್ಟು ನಾವು ಅಲ್ಲಿ ಧ್ಯಾನದಲ್ಲಿ ಹೋಗ್ತಾ ಇದ್ದೀವಿ, ಅನೇಕ ಪ್ರವಚನಗಳನ್ನು ಕೇಳ್ತಾ ಇದ್ದೀವಿ. ಅವರ ಅಂಗಸಂಗದಲ್ಲಿದ್ದುಕೊಂಡು ಸ್ವಾಮೀಜಿಯವರ ಅನುಭವದ ಆಧಾರಿತ ಅವರ ಅನುಭವ ನುಡಿಗಳನ್ನು ಕೇಳುವ ಅವಕಾಶ, ಜೊತೆಗೆ ಸೇವಾ ಭಾಗ್ಯ ಎಲ್ಲವೂ ಕೂಡ ಅದು ನಮ್ಮ ಜೀವಿತಾವಧಿಯ ಬಲೆ. ನಾವು ವಿವೇಕಾನಂದರ ಜೊತೆ ಇದ್ದವೋ ಇಲ್ಲವೋ, ರಾಮಕೃಷ್ಣರ ಪರಮಹಂಸರನ್ನು ನೋಡಿದವೋ ಇಲ್ಲವೋ ಇಂದಿನ ಜನ್ಮದಲ್ಲಿ, ಆದರೆ ಈ ಜನ್ಮದಲ್ಲಿ ಇಷ್ಟು ಸೌಭಾಗ್ಯ ಸಿಕ್ಕಿರೋದು ಅದೇ ನಮ್ಮ ಅದೃಷ್ಟ ಅಂತ ಭಾವಿಸ್ತಾ ಇದ್ವಿ. ನಾವು ಹೋಗಿರುವ ಒಂದು 10 ಜನಗಳು ಕೂಡ ವಿದ್ಯಾರ್ಥಿಗಳು, ಅವರೆಲ್ಲರಲ್ಲೂ ಕೂಡ ಏನು ಉಮ್ಮಂಗ ಉತ್ಸಾಹ ಇತ್ತು ಅಂದರೆ, ನಾವು ನಮ್ಮ ಟೀಮ್ ಹೋದರೆ ಸಾಕು ಪ್ರತಿ ವರ್ಷ ಸ್ವಾಮೀಜಿಗಳಿಗೆ ಒಂದು ಶಕ್ತಿ ಬಂದಂತಾಗುತ್ತಿತ್ತು. ಅಂದರೆ ಅತಿಶಯೋಕ್ತಿ ಅಲ್ಲ, ಅವರೇ ಹೇಳುವ ಒಂದು ಮಾತಿನಲ್ಲಿ ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ಆಗ ಶಾರದಾ ಮಾತೆಯರ ಜಯಂತಿಯನ್ನು ಸಾಮಾನ್ಯವಾಗಿ ಆಚರಿಸಲಿಲ್ಲ. 1001 ಜೀವಂತ ಶಾರದೆಯರ ಪೂಜೆ ಅಂತ ಮಾಡಿ, ಆ ಒಂದು ಜೀವಂತ ಶಾರದೆಯರು ಯಾರು ಅಂದರೆ, ಯಾರೋ ಬಡವರಿದ್ದಾರೆ, ಅನಾಥರಿದ್ದಾರೆ, ನಿರ್ಗತಿಕರಿದ್ದಾರೆ, ವಿಧವೆಯರಿದ್ದಾರೆ, ಅಂಥವರೆಲ್ಲರನ್ನು ಆರಿಸಿಕೊಂಡು ಕರೆಸಿಕೊಂಡು ಬಂದು ಅವರನ್ನೆಲ್ಲ ಆಸನಗಳ ಮೇಲೆ ಕೂಡಿಸಿ ಅವರಿಗೆ ಸನ್ಯಾಸಿಗಳು ಪೂಜೆ ಮಾಡಿಸಿ ಅವರಿಗೆ ಹುಡಿ ತುಂಬಿ ಅವರನ್ನು ಸಾಕ್ಷಾತ್ ಸರಸ್ವತಿಯ ಸ್ವರೂಪದಲ್ಲಿ ನೋಡೋದಿದೆಯಲ್ಲ, ಜೀವಂತ ಶಾರದೆಯರ ಪೂಜೆ ಅಂತ ಅರ್ಥಪೂರ್ಣವಾಗಿ ಆಚರಿಸುವುದಿದೆಯಲ್ಲ, ಇದಕ್ಕಿಂತ ಶ್ರೇಷ್ಠ ಕಾರ್ಯ ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇದೆ ಹೇಳಿ. ಅಂತಹ ಒಂದು ಸೌಭಾಗ್ಯ, ಅಂತಹ ಒಂದು ಕಾರ್ಯಕ್ರಮದಲ್ಲಿ ಸೇವೆ ಮಾಡುವ ಸೌಭಾಗ್ಯ, ಮುಂದೆ ಇರುವಂಥ ಒಂದು ವಿಶಾಲ ಪ್ರಾಂಗಣ ಯಾವುದು ವಿವೇಕಾನಂದರ ಹಾಲು ಅಲ್ಲಿ ಸಭಾಂಗಣ ಇದೆಯೋ ಅದರ ಒಳಗಡೆ ಒಂದು ವಿಶೇಷ ಕಾರ್ಯಕ್ರಮಗಳು ನಡೀತಾ ಇತ್ತು. ಮೂಲೆ ಮೂಲೆಗಳಿಂದ ಜನ ಬರ್ತಾ ಇದ್ದರು. ಆಗ ನಾವು ಹೆಂಗೆ ಓಡಾಡ್ತಾ ಇದ್ದೀವಿ ಅಂದರೆ, ನಮ್ಮ ಮನೆಯಲ್ಲಿ ಮದುವೆ ಇದ್ದಾಗಲೂ ಕೂಡ ಅಷ್ಟು ಓಡಾಡ್ತಾ ಇದ್ದೀವಿ ಇಲ್ಲೋ ಗೊತ್ತಿಲ್ಲ, ಆದರೆ ಆ ಮಠವು ಪೂರ್ತಿ ನನ್ನದು ಎನ್ನುವ ಭಾವ ನಮಗೆ ಆವರಿಸಿತ್ತು. ಸ್ವಾಮಿ ವಿವೇಕಾನಂದರು, ರಾಮಕೃಷ್ಣ ಮತ್ತು ಶಾರದಾ ಮಾತೆಯೇ ನನ್ನ ಮನೆ ಯಜಮಾನರು ಅನ್ನುವ ಭಾವ, ಜೊತೆಗೆ ಸ್ವಾಮಿ ವಿವೇಕಾನಂದರ ಜೊತೆಗೆ ಈ ಅವರನ್ನೇ ಹೋಲುವಂಥ ಸನ್ಯಾಸಿಗಳೆಲ್ಲರೂ ಕೂಡ ನನ್ನ ಸಹೋದರರಾಗಿದ್ದಾರೆ ಅಥವಾ ನನ್ನ ಮಾರ್ಗದರ್ಶಕರಾಗಿದ್ದಾರೆ, ನನ್ನ ಗುರುಗಳಾಗಿದ್ದಾರೆ ಅನ್ನುವಂಥ ಒಂದು ಭಾವ. ಅವರೆಲ್ಲರೂ ಕೂಡ ಸದಾಕಾಲ ನಮ್ಮಗಳ ಜೊತೆ ಗೆಳೆಯರ ಹಾಗೆ, ನಮ್ಮಗಳ ಜೊತೆ ಬಹಳ ಸಹೃದಯಿಗಳಾಗಿ, ಸಹಪಾಠಿಗಳಾಗಿ ನಮ್ಮ ಮಟ್ಟಕ್ಕೆ ಇಳಿದು ಎಂಥ ಶ್ರೇಷ್ಠ ವ್ಯಕ್ತಿ ಮತ್ತು ಸ್ಥಾನದಲ್ಲಿ ಇದ್ದರೂ ಕೂಡ ಅವರು ನಮ್ಮ ಜೊತೆಗೆ ಇದ್ದು ನಮಗೆಲ್ಲರಿಗೂ ಕೂಡ ಅಷ್ಟು ಅತೀವವಾದ ಶಾರದಾ ಮಾತೆ ಮತ್ತು ರಾಮಕೃಷ್ಣರ ಪರಮ ಪ್ರೀತಿಯನ್ನು ಅನುಭವ ಮಾಡಿಸಿದ್ರು. ಜೊತೆಗೆ ನಾವು ಯಾವಾಗಲೂ ಕೂಡ ಪ್ರಸಾದ ತೆಗೆದುಕೊಳ್ಳಬೇಕಾದ್ರೆ ನಮ್ಮ ಜೊತೆಗೆ ಸ್ವಾಮೀಜಿಯವರು ಎಲ್ಲರನ್ನೂ ಊಟ ಮಾಡಿಸಿ ಕಳಿಸಿದರೂ ಕೂಡ ತಾವು ಮಾತ್ರ ನಿರ್ಭಯಾನಂದ ಸರಸ್ವತಿಯವರು ಸದಾಕಾಲ ನಮ್ಮಗಳ ಜೊತೆ ಊಟ ಮಾಡಬೇಕು ಅಂತಲೇ ಹಾಗೆ ಹೀಗೆ ಸುತ್ತಾಡಿಕೊಂಡು ಸೇವೆ ಮುಗಿಸಿಕೊಂಡು ನಾವು ಬರೋದ್ರೊಳಗಡೆ ಚಾಪೆ ಎಲ್ಲ ಹಾಸಿಕೊಂಡು ಎಲ್ಲ ತಟ್ಟೆ ರೆಡಿ ಮಾಡಿಸಿ ನಾವು ಬಂದಾಗಲೆಲ್ಲ ನಮ್ಮಗಳ ಮಧ್ಯೆ ಕೂತುಕೊಂಡು ಕೆಳಗಡೆ ಕೂತುಕೊಂಡು ಊಟ ಮಾಡಿ ನಮ್ಮನ್ನು ಉತ್ಸಾಹದಲ್ಲಿ ತರೋದಿದೆಯಲ್ಲ, ಆ ಒಂದು ಅತೀಂದ್ರಿಯ ಪ್ರೇಮ, ಆತ್ಮೀಯ ಪ್ರೇಮ ತೋರಿಸೋದಿದೆಯಲ್ಲ, ಜಗತ್ತಿನಲ್ಲಿ ಅದು ಒಂದಿದ್ದರೆ ಏನನ್ನ ಬೇಕಾದರೂ ಸಾಧಿಸಬಹುದು ಅನ್ನೋದು ನನ್ನ ಜೀವನದಲ್ಲಿ ಅಲ್ಲಿ ನನಗೆ ಅನುಭವಕ್ಕೆ ಬಂದಿರುವಂಥ ಒಂದು ಪ್ರಸಂಗ ಇವತ್ತಿಗೂ ಕೂಡ ನಾನು ಮರೆತಿಲ್ಲ. ಅಲ್ಲಿ ಆಗಿರೋದು 10 ದಿನಗಳ ಕಾಲ ಅತೀಂದ್ರಿಯ ಸುಖದಲ್ಲಿ ನಾವಿದ್ವಿ. ಆ ಅತೀಂದ್ರಿಯ ಸುಖದ ಅನುಭವ ಇವತ್ತಿಗೂ ಯಾವತ್ತಿಗೂ ನಾನು ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಒಂದು 10 ದಿನಗಳ ಆ ಒಂದು ಸೇವೆಯನ್ನು ಮುಗಿಸಿ ಬರೋದಕ್ಕೆ ನಾವು ರೆಡಿ ಆಗ್ತೇವೆ. ಆದರೆ ನಂಬಲಿಕ್ಕೆ ಸ್ವಲ್ಪ ಅಸಾಧ್ಯ ಆಗಬಹುದು, ಆದರೆ ಸತ್ಯ ಇದು. ನಾನು ಹಂಚ್ಕೊಳ್ತಾ ಇದ್ದೀನಿ ಅಷ್ಟೇ. ನಾನು ಯಾವತ್ತೂ ಕೂಡ ಇದನ್ನು ಎಲ್ಲಿಯೂ ಹೇಳಿಕೊಂಡಿರಲಿಲ್ಲ, ಆದರೆ ಇವತ್ತು ಸಮಯ ಬಂದಿರೋದ್ರಿಂದ ಹೇಳ್ಕೊಳ್ತಾ ಇದ್ದೇನೆ. ಸನ್ಯಾಸಿಗಳು ಅಂದರೆ ತಮಗೆಲ್ಲ ಗೊತ್ತಿದೆ, ತ್ಯಾಗಿಗಳು. ಸನ್ಯಾಸಿಗಳಂತಂದರೆ ನಿರ್ಮೋಹಿಗಳು, ನಿರಹಂಕಾರಿಗಳು, ನಿಸ್ವಾರ್ಥಿಗಳು ಅಂತ ನಾವು ಭಾವಿಸ್ತೇವೆ. ಆದರೆ ಅವತ್ತು ಒಂದು ವಿಚಿತ್ರ ಘಟನೆ ಕಾದಿತ್ತು. ನಾವೆಲ್ಲರೂ ಕೂಡ ಹೊರಡುತ್ತೇವೆ ಅಂತ ಸಾಯಂಕಾಲ ಸೂಚನೆ ಕೊಟ್ಟು ಬ್ಯಾಗ್ಗಳೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾಗ
ಹೊರಗಡೆ ಒಂದಷ್ಟು ಟೀ ಮತ್ತು ಟೋಲಿಗಾಗಿ ಅಥವಾ ಸ್ನ್ಯಾಕ್ಸ್ಗಾಗಿ ಹೊರಗಡೆ ಕರೆದಾಗ ಎಲ್ಲರೂ ಒಟ್ಟಿಗೆ ಸೇರಿದಾಗ ಸನ್ಯಾಸಿಗಳಿಂದ ಹಿಡಿದು ಮಾತೆಯರಿಂದ ಹಿಡಿದು ಆಶ್ರಮವಾಸಿಗಳೆಲ್ಲರೂ ಕೂಡ ಯಾರೆಲ್ಲ ಆ ಕಾರ್ಯಕ್ರಮದಲ್ಲಿ ಸಂಘಟನೆ ಮಾಡಲಿಕ್ಕೆ ಕಾರಣೀಕರ್ತರಾದಂಥ ಒಂದು ದೊಡ್ಡ ಗುಂಪೆ ಅಲ್ಲಿ ನಿಂತಿತ್ತು. ಅವರೆಲ್ಲರೂ ಕೂಡ ಕೆಲವರು ಅವರಲ್ಲಿ ಇನ್ನೂ ಮುಂದುವರೆದು ಹೇಳಬೇಕಂದ್ರೆ ಸನ್ಯಾಸಿಗಳು ಸಹಿತವಾಗಿ ಕಣ್ಣೀರಾಗ್ತಾಯಿದ್ರು. ಕಾರಣ ಎಂಥ ಒಂದು ವಿಚಿತ್ರವಾದ ಒಂದು ಸಂಘಟನೆ ಎಂಬುದು, ಎಂಥ ಒಂದು ಪ್ರೀತಿ ರಾಮಕೃಷ್ಣರ ಮೇಲೆ ನಿಮಗೆ. ಎಷ್ಟೊಂದು ಸೇವೆಯನ್ನು 100 ಜನಗಳು ಸೇರಿ ಮಾಡೋಕ್ಕಾಗದೇ ಇರುವಷ್ಟು ನೀವು 10 ಜನಗಳು ಸೇರಿ ಮಾಡಿದಿರಿ. ಬಲೆ ನಾವಷ್ಟೇ ಅಲ್ಲ, ಇನ್ನೂ ಅನೇಕ ಜನಗಳು ಅಲ್ಲಿದ್ದರೂ ಕೂಡ, ಅನೇಕ ಸಹೋದರರು ಅಲ್ಲಿದ್ದರೂ ಕೂಡ, ಆದರೆ ನಾವು ಮಾಡಿರುವ ಸೇವೆಯನ್ನು ಗುರುತಿಸಿ ನಮ್ಮನ್ನು ಬೀಳ್ಕೊಡ್ಲಿಕ್ಕೆ ಅವರಿಗೆ ಮನಸ್ಸಾಗಲಿಲ್ಲ. ಕಣ್ಣೀರು ಹಾಕಿಬಿಟ್ರು ಮಾತೆಯರು, ಸನ್ಯಾಸಿಗಳು ಸೇರಿ. ಆದರೆ ನಾವು ಅಂದುಕೊಂಡಂತೆ ತಿರುಗಿ ಬೆಳಗ್ಗೆ ಮರುದಿನ ಬರಲಿಕ್ಕೆ ಸಾಧ್ಯವಾಗಲಿಲ್ಲ. ಮತ್ತು 3 ದಿನ ಇಟ್ಟುಕೊಂಡು ನಮ್ಮನ್ನು ಬಿಜಾಪುರಕ್ಕೆ ಕರೆದುಕೊಂಡು ಹೋಗಿ ಒಂದೇ ಕಾರಿನಲ್ಲಿ ಸ್ವತಃ ಸ್ವಾಮಿಗಳು ತಮ್ಮ ಕಾರಿನಲ್ಲಿ 3 ಜನಕ್ಕಿಂತ ಹೆಚ್ಚು ಪ್ರಯಾಣ ಮಾಡಿಸುವುದೇ ಇಲ್ಲ. ಆದರೆ ನಾವು 10 ಜನಗಳನ್ನು ತಮ್ಮ ಕಾರಲ್ಲಿ ಕೂಡಿಸಿಕೊಂಡಿರುವ ಇತಿಹಾಸ ಅದೇ ಮೊದಲು, ಅದೇ ಕೊನೆ. ಅಂಥ ಒಂದು ಶ್ರೇಷ್ಠ ಸೌಭಾಗ್ಯ ಪಡೆದ ನಾನೇ ಧನ್ಯ ಅಂತ ಹೇಳ್ತಾ ಮುಂದಿನ ಭಾಗವನ್ನು ಮತ್ತೆ ಮುಂದಿನ ಚಿಂತನೆಯಲ್ಲಿ ಹಂಚಿಕೊಳ್ತೇನೆ. ಇವತ್ತಿನ ಈ ಒಂದು ವಿವೇಕ ದರ್ಶನ ಚಿಂತನೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.